ಎಲ್ಲರಿಗೂ ನಮಸ್ಕಾರ. ಅನ್ಲಾಕ್ ಲಾ ಆನ್ಲೈನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಹಿತ ಅಥವಾ ಪಟಭದ್ರ ಹಿತಾಸಕ್ತಿ ಅಥವಾ ವೆಸ್ಟೆಡ್ ಇಂಟ್ರೆಸ್ಟ್ ಹಾಗೂ ಅವಲಂಬಿತ ಅಥವಾ ಅನಿಶ್ಚಿತ ಹಿತಾಸಕ್ತಿ ಅಂದರೆ ಕಂಟಿಂಜೆಂಟ್ ಇಂಟ್ರೆಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅನ್ಲಾಕ್ ಲಾ ಆನ್ಲೈನ್ ಕನ್ನಡ ಚಾನಲ್ಗೆ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಹಿತ ಹಿತಾಸಕ್ತಿಯು ಆಸ್ತಿ ವರ್ಗಾವಣೆ ಕಾಯ್ದೆ 1882 ರ ವಿಭಾಗ 19 ಅಡಿಯಲ್ಲಿದೆ. ಅದೇ ರೀತಿ ಅನಿಶ್ಚಿತ ಹಿತಾಸಕ್ತಿಯು ಆಸ್ತಿ ವರ್ಗಾವಣೆ ಕಾಯ್ದೆಯ ಸೆಕ್ಷನ್ 21 ಅಡಿಯಲ್ಲಿದೆ. ನಿಹಿತ ಹಿತಾಸಕ್ತಿಯು ಸಮಯವನ್ನು ನಿರ್ದಿಷ್ಟಪಡಿಸಿದ ಅಥವಾ ನಿರ್ದಿಷ್ಟ ಘಟನೆಯ ಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಯ ಪರವಾಗಿ ರಚಿಸಲಾದ ಆಸಕ್ತಿಯಾಗಿದೆ. ಇದನ್ನು ಹೊಂದಿರುವ ವ್ಯಕ್ತಿಯು ಆ ಆಸ್ತಿಯ ಸ್ವಾಧೀನವನ್ನು ಪಡೆಯುವುದಿಲ್ಲ, ಆದರೆ ಒಂದು ನಿರ್ದಿಷ್ಟ ಘಟನೆ ಸಂಭವಿಸಿದಾಗ ಅದನ್ನು ಪಡೆಯುವ ನಿರೀಕ್ಷೆಯನ್ನು ಹೊಂದಿದ್ದಾನೆ. ಅನಿಶ್ಚಿತ ಹಿತಾಸಕ್ತಿ ಎಂದರೆ ಒಂದು ನಿರ್ದಿಷ್ಟ ಅನಿಶ್ಚಿತ ಘಟನೆ ಸಂಭವಿಸುವ ಷರತ್ತಿನ ಮೇಲೆ ವ್ಯಕ್ತಿಯ ಪರವಾಗಿ ರಚಿಸಲಾದ ಆಸಕ್ತಿಯಾಗಿದೆ. ಅನಿಶ್ಚಿತ ಹಿತಾಸಕ್ತಿ ಹೊಂದಿರುವ ವ್ಯಕ್ತಿಯು ಆ ಆಸ್ತಿಯ ಸ್ವಾಧೀನವನ್ನು ಪಡೆಯುವುದಿಲ್ಲ, ಆದರೆ ಆ ಘಟನೆ ಸಂಭವಿಸಿದಾಗ ಅದನ್ನು ಸ್ವೀಕರಿಸುವ ನಿರೀಕ್ಷೆಯನ್ನು ಹೊಂದಿದ್ದಾನೆ. ನಿಹಿತ ಹಿತಾಸಕ್ತಿಯಲ್ಲಿನ ಸ್ಥಿತಿಯು ಒಂದು ನಿರ್ದಿಷ್ಟ ಮುಂಬರುವ ಘಟನೆಯನ್ನು ಸೂಚಿಸುತ್ತದೆ. ಒಂದು ನಿರ್ದಿಷ್ಟ ಘಟನೆ ಎಂದರೆ ಅಂತಿಮವಾಗಿ ಸಂಭವಿಸುವ ಘಟನೆ. ಆದರೆ ಅವಲಂಬಿತ ಅಥವಾ ಅನಿಶ್ಚಿತ ಹಿತಾಸಕ್ತಿಯಲ್ಲಿ ಸ್ಥಿತಿಯು ಅನಿಶ್ಚಿತ ಘಟನೆಯಾಗಿದ್ದು ಅದು ಸಂಭವಿಸಬಹುದು ಅಥವಾ ಸಂಭವಿಸದೆಯೂ ಇರಬಹುದು. ಷರತ್ತುಗಳ ನೆರವೇರಿಕೆ. ಷರತ್ತು ಒಂದು ನಿರ್ದಿಷ್ಟ ಘಟನೆಯನ್ನು ಒಳಗೊಂಡಿರುವುದರಿಂದ ಪಟಭದ್ರ ಹಿತಾಸಕ್ತಿಯು ಸಂಪೂರ್ಣವಾಗಿ ಷರತ್ತಿನ ಮೇಲೆ ಅವಲಂಬಿತವಾಗಿಲ್ಲ. ಇದು ಪ್ರಸ್ತುತ ಹಕ್ಕನ್ನು ಸೃಷ್ಟಿಸುತ್ತದೆ, ಅದು ತಕ್ಷಣದಿಂದ ಜಾರಿಗೆ ಬರುತ್ತದೆ. ಆದರೆ ಅನಿಶ್ಚಿತ ಹಿತಾಸಕ್ತಿಯು ಸಂಪೂರ್ಣವಾಗಿ ವರ್ಗಾವಣೆಯ ಮೇಲೆ ವಿಧಿಸಲಾದ ಷರತ್ತಿನ ಮೇಲೆ ಅವಲಂಬಿತವಾಗಿದೆ. ವಿಧಿಸಲಾದ ಷರತ್ತುಗಳನ್ನು ಪೂರೈಸಿದ ನಂತರವೇ ಹಿತಾಸಕ್ತಿಯನ್ನು ವರ್ಗಾಯಿಸಲಾಗುತ್ತದೆ. ನಿಹಿತ ಹಿತಾಸಕ್ತಿಯಲ್ಲಿ ಹಿತಾಸಕ್ತಿಯನ್ನು ಪಡೆದ ಕೂಡಲೇ ಈ ಹಕ್ಕನ್ನು ರಚಿಸಲಾಗುತ್ತದೆ. ಆದರೆ ಅವಲಂಬಿತ ಹಿತಾಸಕ್ತಿಯಲ್ಲಿ ಮಾಲೀಕತ್ವದ ಹಕ್ಕುಗಳನ್ನು ಹೊಂದಲು ಕೇವಲ ಅವಕಾಶವಿದೆಯಷ್ಟೇ. ಪಟ್ಟಭದ್ರ ಹಿತಾಸಕ್ತಿಯು ವರ್ಗಾವಣೆ ಮಾಡಬಹುದಾದ ಮತ್ತು ಅನುವಂಶೀಯ ಹಕ್ಕಾಗಿದೆ. ಆದರೆ ಅನಿಶ್ಚಿತ ಹಿತಾಸಕ್ತಿಯು ವರ್ಗಾವಣೆಯಾಗಬಹುದು, ಆದರೆ ಆನುವಂಶಿಕವಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಅಂತಹ ಯಾವುದೇ ವರ್ಗಾವಣೆಯ ಸ್ವರೂಪ ಮತ್ತು ಸ್ಥಿತಿಯನ್ನು ಅವಲಂಬಿಸುತ್ತದೆ. ನಿಹಿತ ಹಿತಾಸಕ್ತಿಯಲ್ಲಿ ಆನಂದವನ್ನು ಹಾಗೂ ಸ್ವಾಧೀನವನ್ನು ಮುಂದೂಡಿದ್ದರೂ ಕೂಡ ತಕ್ಷಣದ ಹಕ್ಕು ಇದೆ. ಆದರೆ ಅವಲಂಬಿತ ಅಥವಾ ಅನಿಶ್ಚಿತ ಹಿತಾಸಕ್ತಿಯಲ್ಲಿ ಪ್ರಸ್ತುತ ಆನಂದದ ಅಥವಾ ಸ್ವಾಧೀನದ ಹಕ್ಕು ಇಲ್ಲ. ಅಂತಹ ಹಕ್ಕನ್ನು ಹೊಂದುವ ನಿರೀಕ್ಷೆ ಮಾತ್ರ ಇದೆ. ಉದಾಹರಣೆಗೆ, ತಂದೆ ಮಗನಿಗೆ ನಿನಗೆ 21 ವರ್ಷ ವಯಸ್ಸಾದಾಗ ನಾನು 5,000 ರೂಪಾಯಿ ನೀಡುತ್ತೇನೆ ಎಂದು ಹೇಳುತ್ತಾರೆ. ಇಲ್ಲಿ ಮಗನಿಗೆ ಆ 5,000 ರೂಪಾಯಿಗಳ ಮೇಲೆ ವೆಸ್ಟೆಡ್ ಇಂಟ್ರೆಸ್ಟ್ ಅಥವಾ ನಿಹಿತ ಹಿತಾಸಕ್ತಿಯು ಉದ್ಭವವಾಗುತ್ತದೆ. ಯಾಕೆಂದರೆ ಅವನಿಗೆ 21 ವರ್ಷ ವಯಸ್ಸು ತುಂಬುವುದು ಒಂದು ನಿರ್ದಿಷ್ಟವಾದ ಘಟನೆಯಾಗಿದೆ. ಅದೇ ರೀತಿ ತಂದೆ ಮಗನಿಗೆ ನೀನು ಪರೀಕ್ಷೆಯಲ್ಲಿ 95% ಗಳಿಸಿದರೆ ಮಾತ್ರ ನಾನು ನಿನಗೆ 5,000 ರೂಪಾಯಿ ನೀಡುತ್ತೇನೆ ಎಂದು ಹೇಳುತ್ತಾರೆ. ಇಲ್ಲಿ ಮಗನಿಗೆ ಆ 5,000 ರೂಪಾಯಿಗಳ ಮೇಲೆ ಅವಲಂಬಿತ ಅಥವಾ ಅನಿಶ್ಚಿತ ಹಿತಾಸಕ್ತಿಯು ಉದ್ಭವಗೊಂಡಿದೆ. ಯಾಕೆಂದರೆ ಅವನು ಪರೀಕ್ಷೆಯಲ್ಲಿ 95% ಮಾರ್ಕ್ಸ್ ತೆಗೆಯಲೂಬಹುದು ಅಥವಾ ತೆಗೆಯದೆಯೂ ಇರಬಹುದು. ಇದು ವೆಸ್ಟೆಡ್ ಇಂಟ್ರೆಸ್ಟ್ ಹಾಗೂ ಕಂಟಿಂಜೆಂಟ್ ಇಂಟ್ರೆಸ್ಟ್. ಈ ಕಾನ್ಸೆಪ್ಟ್ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಯಾವುದಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ನನ್ನ ಕೇಳಿ. ಧನ್ಯವಾದಗಳು.